ಹೈಕಮಾಂಡ್ ಅಂತೇಳಿ ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಹೈಕಮಾಂಡ್ ಅಂತ ಹೇಳ್ತಾರೆ. ಈ ರಾಜ್ಯದ ಆಗು ಹೋಗುಗಳ ಬಗ್ಗೆ ಮುಖ್ಯಮಂತ್ರಿಗಳನ್ನ ಮಾಡ್ತಕ್ಕಂಥ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿದ್ದಾರೆ. ಇಲ್ಲಿ ಏನು ಈ ರಾಜ್ಯದಲ್ಲಿ ಏನಿದೆ ಅನ್ನೋದೆಲ್ಲ ಬಲ್ಲವರಿದ್ದಾರೆ. ಶಾಸಕರ ಅಭಿಪ್ರಾಯ ಹೈಕಮಾಂಡ್ ವಿಚಾರ ಮಾಡಿಕೊಂಡು ಇಲ್ಲಿ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ ಮಾಡಬೇಕಾ ತೆಗಿಬೇಕಾ ಅಂತಕ್ಕಂಥದ್ದನ್ನು ಯಾರು ಹೇಳೋರು? ನಮ್ಮ ಮುಖ್ಯಮಂತ್ರಿಗಳು ಹೇಳ್ಯಾರಂದ್ರೆ ಹೈಕಮಾಂಡ್ ಅಂತ ಹೇಳಿದ್ದಾರೆ. ನಮ್ಮ ನಾಯಕ ಹೇಳಿದ್ದನ್ನೇ ನಾನೇ ಹೇಳಬೇಕಾಗತ್ತೆ. ಯತೀಂದ್ರು ಯಾರದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅನಾವಶ್ಯಕವಾಗಿ CM DSM ಡೆಪ್ಯೂಟಿ CM ವಿಷಯ ಚರ್ಚೆ ತಾವು ನಿಲ್ಲಿಸಿದ್ರು ಒಳ್ಳೆಯದು. ಈ ಚರ್ಚೆಯಲ್ಲಿ ಏನೂ ಅರ್ಥ ಇಲ್ಲ. ನಾವೆಲ್ಲರೂ ಒಂದದೇವೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲರೂ ಒಂದದೇವೆ, ಒಂದು ಧ್ವನಿಯಲ್ಲಿ ಮಾತಾಡ್ತೇವೆ, ಒಂದು ಧ್ವನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹೈಕಮಾಂಡ್ ಅಂತ ನಮಗದೇ ನಿಮಗೂ ಪರಿಚಯ ಇದೆ. ಯಾವುದೂ ವಿಚಾರ ಹೈಕಮಾಂಡ್ ಮಾನ್ಯತೆ ಮೇಲೆ ಆಗ್ತದೆ. ಹಾಗಾಗಿ ಈ ವಿಷಯ ಚರ್ಚೆಗೆ ಇಲ್ಲೇ ತಾವೆಲ್ಲ ಪೂರ್ಣವಿರಾಮ ಕೊಟ್ಟು ಇದ್ರ ಬಗ್ಗೆ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ ಅಂತ ಕಾಯಿ. ಅದ್ರ ಬಗ್ಗೆ ನಾ ಏನು ಮಾತಾಡುವುದಿಲ್ಲ. ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ. ನಾಯಕತ್ವ ಬದಲಾಗಲ್ಲ ಅನ್ನೋ ಹೇಳಿಕೆ ಬಗ್ಗೆ ಇಕ್ಬಾಲ್ ಹುಸೇನ್ ರೋಷಾವೇಶದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಮಾತಾಡಿದ್ರೆ ಅದು ಬಲಾತ್ಕಾರ, ಅವ್ರು ಮಾತಾಡಿದ್ರೆ ಅದು ಚಮತ್ಕಾರ, ನಮಗ್ ಮಾತ್ರ ನೋಟಿಸ್ ಕೊಡ್ತಾರೆ ಅಂತ ಇಕ್ಬಾಲ್ ಹುಸೇನ್ ಸಿಟ್ಟಲ್ಲಿ ಮಾತಾಡಿದ್ದಾರೆ. ಯತೀಂದ್ರರ ಹಗುರವಾದ ಹೇಳಿಕೆಗಳಿಂದ ಜನರಿಗೆ ಬೇಸರ ಮೂಡಿಸುತ್ತೆ. ವರಿಷ್ಠರ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ಬಾರದು ಅಂತ ರಂಗನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ಕಡೆಯಿಂದ ಮಾತುಗಳು ಬರ್ತಾನೆ ಇದಾವೆ. ನನಗೆ ಗೊತ್ತಿಲ್ಲಪ್ಪ, ನಾನು ನೋಡಲಿಲ್ಲ. ನಾನು ನೋಡಿದಾಗ ಮಾತ್ರ ಬಿಡಲ್ಲ. ಬದಲಾವಣೆ ಇಲ್ಲ ಅಂತ ಆಗ್ಲೇ ಹೈಕಮಾಂಡ್ ನಮ್ಮ ವರಿಷ್ಠರು ಬಲಿಷ್ಠವಾಗಿದ್ದಾರೆ, ನಮ್ಮ ವರಿಷ್ಠರು ಸಮರ್ಥವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನಾವೆಲ್ಲರೂ ಕೂಡ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ. ಯಾರೂ ವರಿಷ್ಠರ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ಬೆಂಬಲಿಸುವಂತ ಶಾಸಕರು ಮಾತ್ರನಾ? ಹ್ಞೂನ್ರಿ, ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನು ಅವ್ರು ತಿಳ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನು ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸಮಾನವಾಗಿ ನೋಡ್ತದೆ. ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲವೂ ಕೂಡ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾವುದೇ ಚರ್ಚೆ ಇಲ್ಲ ಕಾಂಗ್ರೆಸ್ನಲ್ಲಿ ಅನ್ನುವಂಥ ರೀತಿಯಲ್ಲಿ ತಿಳಿಯಾಯಿತು. ಈಗ ಮತ್ತೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗಳು ಪದೇ ಪದೇ ಅವರು ಕೊಡ್ತಾ ಇರುವಂಥ ಹೇಳಿಕೆಗಳು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತದೆ. ನೀವು ಅವ್ರನ್ನೇ ಕೇಳಬೇಕು. ನಾವೆಲ್ಲ ಚಿಕ್ಕವರಾಗ್ತೀವಿ. ಇವತ್ತು ನಾನೊಬ್ಬ ಕಾಂಗ್ರೆಸ್ಸಿನ ಪಕ್ಷದಲ್ಲಿ ನಮ್ಮದೇನು ಚೌಕಟ್ಟಿದೆ ಅಷ್ಟರಲ್ಲಿ ಕೆಲಸ ಮಾಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಇದೆ. 2ನೇ ಬಾರಿ ನಾನು ಶಾಸಕನಾಗಿದ್ದೇನೆ. ಜನರ ಸಮಸ್ಯೆಗಳನ್ನು ಆಲಿಸ್ಕೊಂಡು ಕಿವಿ ಕೊಟ್ಟು ಅವ್ರು ಯಾವ ರೀತಿ ನಮ್ಮ ಸರ್ಕಾರವನ್ನು ಬಳಸ್ಕೊಂಡು ಪರಿಹಾರವನ್ನು ಕೊಡೋಂಥ ಚಿಂತನೆಯಲ್ಲಿ ಹೋಗ್ಬೇಕಾದಂಥದ್ದು ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ದೇರ್. ಇವತ್ತು ಸದನ ಆಗಲೇ 4ನೇ ದಿನ ಇವತ್ತು. ಸೊ ಹಾಗಾಗಿ ನಾವು ಇದನ್ನೆಲ್ಲ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ದಂಗೆ ನಮ್ಮದೇನಿದೆ ನಮ್ಮ ಚೌಕಟ್ಟಲ್ಲಿ ಇರಬೇಕು ಅನ್ನೋದನ್ನು ನಾನು ಅಪೇಕ್ಷೆ ಪಡ್ತೇನೆ. ಅದರಂತೆ ನಾನು ಇದ್ದೇನೆ ಅಂತ ಹೇಳಬಲ್ಲೆ. ನಾವು ಮಾಡಿದರೆ ಬಲಾತ್ಕಾರ, ಅವರು ಮಾಡಿದರೆ ಚಮತ್ಕಾರ ಅನ್ನುವಂಥ ನಿಟ್ಟಿನಲ್ಲಿ ಇಕ್ಬಾಲ್ ಹುಸೇನ್ ಅವರು ಹೇಳಿದರು. ಅವರಿಗಾದರೆ ಅವರು ಮಾತನಾಡಿದಂಥ ಸಂದರ್ಭದಲ್ಲಿ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಆದರೆ ಇನ್ನೊಬ್ಬರು ಮಾತನಾಡಿದಂಥ ಸಂದರ್ಭದಲ್ಲಿ ಯಾವುದೇ ನೋಟಿಸ್ ಆಗಲಿ, ಅವರಿಗೆ ಮಾತಾಡಬೇಡಿ ಅಂತ ಹೇಳೋದಾಗಲಿ ಯಾರೂ ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ನೋವು ಕೂಡ ಆ ಪದದಲ್ಲಿ ಕಾಣ್ತಾ ಇತ್ತು. ಡಿಸಿಪ್ಲಿನ್ ಶುಡ್ ಬಿ ಇನಿಷಿಯೇಟೆಡ್ ಬೈ ಅವರ್ ಸೆಲ್ಫ್. ಶಿಸ್ತು ನಾವೇ ಇಟ್ಕೋಬೇಕು. ಇದು ಎಲ್ಲೋ ಒಂದು ಕಡೆ ಜನರಿಗೆ ಬೇಸರ ಮೂಡುತ್ತೆ.
ಹಗುರವಾದಂಥ ಹೇಳಿಕೆಗಳು, ವರಿಷ್ಠರ ಜವಾಬ್ದಾರಿ ನಾವು ತೆಗೆದುಕೋಬಾರ್ದು. ವರಿಷ್ಠರು ಅವ್ರ ಕೆಲಸ ಮಾಡ್ತಾರೆ, ನಾವೊಬ್ಬ ಕಾರ್ಯಕರ್ತನಾಗಿ ನಮ್ಮ ಕೆಲಸ ಮಾಡಬೇಕು. ನಾನು ಅಷ್ಟಕ್ಕೆ ಸೀಮಿತ ಆಗಿದ್ದೇನೆ ಅಂತ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾನು ಸರ್, DCM DKಶ ಅವರು CM ಆಗಬೇಕು ಅನ್ನುವಂಥ ಆಸೆ ನಿಮ್ಮಲ್ಲೂ ಇದೆ, ಸಾಕಷ್ಟು ಬಾರಿ ವ್ಯಕ್ತಪಡಿಸಿದ್ದೀರಾ. ಆ ಕಾಲ ಕೂಡು ಬರ್ತಾ ಇದೆ ಅನ್ಸುತ್ತಾ, ಅಥವಾ ಈ ಹೇಳಿಕೆಗಳಿಂದ ಆ ಆಸೆ ನಿರಾಸೆ ಆಗ್ತಾ ಇದೆ ಅನ್ಸುತ್ತಿದೆಯಾ? ಜನಸಾಮಾನ್ಯರ ಆಸೆ ತಕ್ಕಂತೆ ವರಿಷ್ಠರುಗಳು ಸ್ಪಂದಿಸ್ತಾರೆ. ಸೊ ಹಾಗಾಗಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಬಲ್ಲೆ ನಾನು. ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗುವಂತಹ ಪ್ರಯತ್ನವನ್ನು ಮಾಡಿದ್ರಿ. ಮತ್ತೆ ಈಗ ಅಧಿವೇಶನ ಮುಗಿದ ನಂತರ ದೆಹಲಿಗೆ ಹೋಗುವಂತಹ ಸಾಧ್ಯತೆಗಳಿದೆಯಾ ಸರ್ ಹೈಕಮಾಂಡ್ ಭೇಟಿಗೆ? ನಾವು ದೆಹಲಿಗೆ ಹೋಗಿದ್ದು ಮುಖ್ಯಮಂತ್ರಿಗಳು ಪುನರ್ರಚನೆ ಸಂಪುಟ ಮಾಡ್ತೇವೆ ಅಂತ ಹೇಳಿಕೆಯಿಂದ ಹೋಗಿದ್ದು. ಸೊ ಹಾಗಾಗಿ ನಮ್ಮದೇನಿದೆ ಅದನ್ನು ಅಲ್ಲಿ ನಿವೇದನೆ ಮಾಡಿ ಆಗ್ರಹಿಸಿ ಬಂದಿದ್ದೇವೆ. ಅದು ಬಿಟ್ಟು ಮತ್ತೊಮ್ಮೆ ದೆಹಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಕಾಣಿಸುತ್ತೆ. ನೋಡೋಣ ಮುಂದಕ್ಕೇನು ಅಂತ. ಇವಿಷ್ಟು ಶಾಸಕರಾಗಿರುವಂತಹ ರಂಗನಾಥ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.